ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ನೂತನ ಬಸ್ ಘಟಕ ಉದ್ಘಾಟಿಸಿದ ಸಾರಿಗೆ ಸಚಿವ ಬಿ ಶ್ರೀರಾಮುಲು. ಬೆಂಗಳೂರಿನಂತೆಯೇ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನೂತನ ಬಸ್ ಘಟಕವು ಹೆಚ್ಚು ಸಹಕಾರಿಯಾಗಲಿದೆ ಎಂದು ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾದ ಬಿ ಶ್ರೀರಾಮುಲು ಅವರು ತಿಳಿಸಿದರು. ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಸಂತೆ ಮೈದಾನದ ಹಿಂದೆ ನೂತನವಾಗಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ನಿರ್ಮಿಸಿರುವ ನೂತನ ಬಸ್ ಘಟಕವನ್ನು ಇಂದು ಉದ್ಘಾಟಿಸಿ ಮಾತನಾಡಿದರು. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ವಿಜಯಪುರ, ಕೋಲಾರ ಸೇರಿದಂತೆ ಹೋಬಳಿಗಳು, ಹಳ್ಳಿಗಳಿಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸಲು ರೂಪಾಯಿ 5.75 ಲಕ್ಷ ಅನುದಾನದಲ್ಲಿ ದೇವನಹಳ್ಳಿಯಲ್ಲಿ ನೂತನವಾಗಿ ಬಿಎಂಟಿಸಿಯ 50ನೇ ಘಟಕವನ್ನು ಸ್ಥಾಪಿಸಲಾಗಿದೆ ಎಂದರು. ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಹಲವು ಬಸ್ಗಳು ನಿಂತ ಕಾರಣ ಮುಖ್ಯಮಂತ್ರಿಗಳು 1000 ಬಸ್ಗಳ ಖರೀದಿಗೆ ಘೋಷಿಸಿದ್ದು, ಈಗಾಗಲೇ ಮೊದಲ ಹಂತದಲ್ಲಿ 643, ನಂತರ 170 ಹೊಸ ಡೀಸೆಲ್ ಬಸ್ಗಳನ್ನು ಖರೀದಿಸಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ರೂಪಾಯಿ 50 ಕೋಟಿ ಅನುದಾನದಲ್ಲಿ ರೂಪಾಯಿ 45 ಕೋಟಿಯ 90 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲಾಗಿದೆ ಹಾಗೂ ಉಳಿದ 5 ಕೋಟಿ ಅನುದಾನದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳ ನಿರ್ಮಾಣವನ್ನು ಕೂಡ ಮಾಡಲು ತೀರ್ಮಾನಿಸಲಾಗಿದೆ. ಪರಿಸರ ಉಳಿಸಲು ಎಲೆಕ್ಟ್ರಿಕ್ ಬಸ್ಗಳು ಸಹಾಯಕಾರಿಯಾಗಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲಾಗುವುದು ಎಂದು ಅವರು ತಿಳಿಸಿದರು. ಲಾಭದಾಯಕವಾಗಿ ಮಾಡಬೇಕು, ಈ ಸಮಸ್ಯೆಯನ್ನು ಪರಿಷ್ಕಾರ ಮಾಡಬೇಕು. ಜೊತೆಗೆ ನಮ್ಮ ಇಲಾಖೆಯಿಂದಲೂ ಇವತ್ತು ವೇತನ ಪರಿಷ್ಕರಣೆ ಆಗಬೇಕಂದ್ರೆ ಬಹಳ ದಿನಗಳ ಬೇಡಿಕೆ ಇದೆ. ಈ ವೇತನ ಪರಿಷ್ಕರಣೆ ಆಗುವಂತ ವಿಚಾರದಲ್ಲಿ ಏನು ಸೌಲಭ್ಯ ಸ್ಯಾಲರಿ ಬರಬೇಕು, ಇದು ಬರಬೇಕು ಅನ್ನೋ ವಿಚಾರದಲ್ಲಿ ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಇದು ಕೂಡ ವೇತನ ಪರಿಷ್ಕರಣೆ ಜೊತೆಲೆ ಇದನ್ನು ಸರಿಪಡಿಸುವ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳ್ತಾ ಇವತ್ತು ಈ ಅವಕಾಶ ಮಾಡಿಕೊಟ್ಟಿರುವಂತ ಈ ಅವಕಾಶ ಮಾಡಿಕೊಟ್ಟಿದ್ದ ನನಗೆ ಅವಕಾಶ ಕೊಟ್ಟಿದ್ದ ಪರವಾಗಿ ನಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತುಗಳನ್ನು ಸಣ್ಣ ಕೈಗಾರಿಕೆಗಳು, ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ನಾಗರಾಜುರವರು ಮಾತನಾಡಿ, ಪ್ರಸ್ತುತ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಸವಾಲಾಗಿ ಪರಿಣಮಿಸಿದ್ದ ದೇಶದ ಜನರಿಗೆ ಲಸಿಕೆ ನೀಡಿಕೆ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಯಶಸ್ವಿಯಾಗಿ ನಿರ್ವಹಿಸಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಿಂದಾಗಿ ಜನರಿಗೆ ಅವರಿದ್ದಲ್ಲಿಯೇ ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ. ನೂತನ ಬಸ್ ಘಟಕದ ಉದ್ಘಾಟನೆಯಿಂದಾಗಿ ಈ ಭಾಗದ ಸಾರ್ವಜನಿಕರಿಗೆ ಹೆಚ್ಚು ಇಡೀ ವಿಶ್ವದಲ್ಲೇ ಇರತಕ್ಕಂಥ ಎಲ್ಲ ವಿಶ್ವ ಮಾನವರು ಈ ದೇವರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಹಿಡಿದು ಮತ್ತೆ ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಕ್ಕಂಥ ಒಂದು ಅಂತಾರಾಷ್ಟ್ರ ಒಂದು ಏರ್ಪೋರ್ಟ್ ಈ ದೇವರಲ್ಲಿ ಇದೆ. ಅದಕ್ಕೆ ವಿಶ್ವದ ನಕ್ಷೆಯಲ್ಲೇ ದಾಖಲಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ದೇವರಲ್ಲಿದೆ. ಯಾಕೆಂದ್ರೆ ಇವತ್ತು ITBT ಇನ್ಫಾರ್ಮೇಶನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಈ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಕೈಗಾರಿಕೋದ್ಯಮಗಳು, ವ್ಯಾಪಾರ
ಜೊತೆಯಲ್ಲಿ ಕೂಡ ಇವತ್ತು ಈ ದೇವರಲ್ಲಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಅದರ ಜೊತೆಯಲ್ಲಿ ಕೂಡ ವಾಹನಗಳ ಓಡಾಟ, ಜನಸಂಪರ್ಕ, ಜನಸಂದಣಿ ಇವೆಲ್ಲರ ಜೊತೆಯಲ್ಲಿ ಅಭಿವೃದ್ಧಿ ಕೂಡ ಆಗಬೇಕಾಗಿರೋದು ಬಹಳ ಮುಖ್ಯ. ಇದು ಕೂಡ ಬಹಳ ಮುಖ್ಯ. ಹಾಗಾಗಿ ಸಾರ್ವಜನಿಕರಿಗೆ ಹೋರಾಟ ಮಾಡಲಿಕ್ಕೆ ಒಂದು ಹನುಕ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇದನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಶಿಬಿರದಲ್ಲಿ ಕೂಡ ಮಾನ್ಯ ಸಚಿವರು ಕಳೆದ ವಾರದಲ್ಲಿ ಒಂದು 5 ಕೋಟಿ ಯೋಜನೆ ಅದು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಇದು ಎರಡನೇದು ನಮ್ಮ ಜಿಲ್ಲೆಯಲ್ಲಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ 2 ಈ ಘಟಕಗಳನ್ನು ಮಾನ್ಯ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಬಹಳ ಸಂತೋಷ. ಈ ಒಂದು ಮಾತು ಅವರು ಹೇಳಿದ್ದಾರೆ, ಈ ಮಕ್ಕಳಿಗೆ ಏನು ನಾವು ಬಸ್ ಪಾಸ್ ಅಂತ ಹೇಳಿ ಈಗಾಗಲೇ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದಿಂದ. ಅದರ ಮುಂದಿನ ವರ್ಷಗಳಲ್ಲಿ ಅದು ಉಚಿತವಾಗಿ ಕೊಡುವಂತ ಕೆಲಸ ನಾವು ಈಗಾಗಲೇ ಮುಖ್ಯಮಂತ್ರಿಗಳಲ್ಲಿ ಚರ್ಚೆ ಮಾಡಿ ಮುಂದಿನ ವರ್ಷದಲ್ಲಿ ಇದು ಮಾಡಲಿಕ್ಕೆ ಒಂದು ಪ್ರಯತ್ನ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವನಹಳ್ಳಿ ಶಾಸಕರಾದ ಎಲ್ಎನ್ ನಿಸರ್ಗ ನಾರಾಯಣಸ್ವಾಮಿರವರು ಮಾತನಾಡಿ, ಸಾರಿಗೆ ನಿಗಮಗಳ ನೌಕರರ ವೇತನಕ್ಕಾಗಿ 3,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿರುವುದು ಹಾಗೂ ಹಲವಾರು ನೂತನ ಬಸ್ಗಳನ್ನು ಖರೀದಿಸಿರುವುದು ಉತ್ತಮ ವಿಷಯವಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊಂದಿರುವ ಹಾಗೂ ಬೃಹತ್ ಕೈಗಾರಿಕೆಗಳು ತಲೆ ಎತ್ತುತ್ತಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಬಸ್ ಘಟಕ ನಿರ್ಮಾಣ ಮಾಡಿರುವುದಕ್ಕಾಗಿ ದೇವನಹಳ್ಳಿ ತಾಲೂಕಿನ ಜನರ ಪರವಾಗಿ ಶಾಸಕರು ಸಾರಿಗೆ ಸಚಿವರಿಗೆ ಧನ್ಯವಾದವನ್ನ ತಿಳಿಸಿದರು. ಬಿಎಂಟಿಸಿ ಅಧ್ಯಕ್ಷರಾದ ಎನ್ಎಸ್ ನಂದೀಶ್ ರೆಡ್ಡಿ, ಉಪಾಧ್ಯಕ್ಷರಾದ ಎಂಆರ್ ವೆಂಕಟೇಶ್, ದೇವನಹಳ್ಳಿ ಪುರಸಭೆ ಅಧ್ಯಕ್ಷರಾದ ಗೋಪಮ್ಮ, ಮಾಜಿ ಶಾಸಕರಾದ ಚಂದ್ರಣ್ಣ, ಪಿಳ್ಳಮುನಿ ಶ್ಯಾಮಪ್ಪ, ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರಾದ ಅನಿಲ್ ಕುಮಾರ್ ಸೇರಿದಂತೆ ಬಿಎಂಟಿಸಿ ಸಿಬ್ಬಂದಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಪವಿತ್ರ ಶಕ್ತಿ